ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನಸೂಯ. ಇನ್ನು ನಿನ್ನೆ ನಡೆದಂತಹ ಒಂದು ಏನು ರಿಸಲ್ಟ್ ಇದೆ, ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ರಿಸಲ್ಟ್ಗಳ ಪೈಕಿ ಅದರಲ್ಲೂ ತಮಿಳುನಾಡು ಫಲಿತಾಂಶ ಸಿಕ್ಕಾಪಟ್ಟೆ ಸದ್ದು ಮಾಡಿಬಿಡ್ತೀವಿ. ಹಾಗೆ ಒಂದು ದೊಡ್ಡ ಇತಿಹಾಸವನ್ನು ಹೊಂದಿರುವಂತಹ DMKಯನ್ನು ಬಗ್ಗು ಬಡಿದಂತಹ ಒಂದು ಹೊಸ ಪಕ್ಷ ಅಂದರೆ ಅದು TVK ಪಕ್ಷ. ಈ TVK ಪಕ್ಷ ಈಗ ಒಂದು ಸರ್ಕಾರವನ್ನೇ ರಚಿಸುವಂತಹ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಅದೇ ರೀತಿ ಈ ಸಲದ ಒಂದು ಚುನಾವಣೆಯಲ್ಲೂ ಸಹ ನಾವೇ ಗೆಲ್ತೀವಿ ಅಂತ ಒಂದು ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಂಡಿದ್ದಂತಹ DMKಗೆ ಇದೀಗ ಭಾರಿ ಮುಖಭಂಗ ಆಗಿದೆ ಅಂತಲೇ ಹೇಳಬಹುದು. ಮುಖ್ಯಮಂತ್ರಿ ಆಗಿದ್ದಂತಹ ಒಬ್ಬ ಸ್ಟಾಲಿನ್ ಅವರಿಗೆ TVK ಅಭ್ಯರ್ಥಿ ವಿಜಯ್ ದಳಪತಿಯವರು ಸೋಲಿನ ಬಿಸಿ ತಟ್ಟೋ ಥರ ಮಾಡಿದ್ದಾರೆ. TVK ಹೊಡೆದಂತಹ ಹೊಡೆತಕ್ಕೆ DMKಗೆ ನೆಲ ಕಚ್ಚಿಬಿಟ್ಟಿದೆ. ಇತ್ತ DMK ಪಕ್ಷಕ್ಕೆ ಬೆಂಬಲ ಕೊಟ್ಟಂತಹ ಕಾಂಗ್ರೆಸ್ಗೂ ಸಹ ಒಂಥರ ಇರಿಸು ಮುರುಸು ಆಗಿದೆ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಫಲಿತಾಂಶದಲ್ಲಿ ಅಂದರೆ ಪಶ್ಚಿಮ ಬಂಗಾಳ ಇರಬಹುದು, ಅಸ್ಸಾಂ ಹಾಗೆ ಪುದುಚೇರಿಯಲ್ಲಿ BJP ಗೆಲುವನ್ನು ಸಾಧಿಸಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆದ್ದಿತ್ತು. ಇನ್ನು ತಮಿಳುನಾಡಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಕಂಟೆಸ್ಟ್ ಮಾಡಿದಂತಹ ವಿಜಯ್ TVK ಪಕ್ಷ ಏನಿದೆ ಸರ್ಕಾರ ರಚಿಸೋದಕ್ಕೆ ಬೇಕಾಗುವಷ್ಟು ಸೀಟ್ಗಳನ್ನು ಭರ್ಜರಿ ಗೆಲುವಿನೊಂದಿಗೆ ಗೆದ್ದು ಬೀಗಿದೆ ಅಂತಲೇ ಹೇಳಬಹುದು. ಆ ಪೈಕಿ ವಿಜಯ್ ನಿಂತಿದ್ದಂತಹ ಪೆರಂಬೂರು ಹಾಗೆ ತಿರುಚಿ ಪೂರ್ವ ಎರಡೂ ಕ್ಷೇತ್ರಗಳಲ್ಲಿ ಸಹ ಒಂದು ದೊಡ್ಡ ಮತಗಳ ಅಂತರದಿಂದಲೇ ವಿಕ್ಟ್ರಿಯನ್ನು ಸಾಧಿಸಿದ್ದಾರೆ. ಸೊ ಒಂದಲ್ಲ ಎರಡೆರಡು ಕಡೆ ವಿಜಯ್ಗೆ ವಿಜಯೋತ್ಸವ ಸಿಕ್ಕಿದೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ಜಾಸ್ತಿ ಇರುವಂತಹ ಆ ಕ್ಷೇತ್ರಗಳಲ್ಲಿ ವಿಜಯ್ ಕಂಟೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಕೂಡ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ಹೇಳಬಹುದು. ಇನ್ನು ಈ ಮೂಲಕ ವಿಜಯ್ ಅವರು ಕರುಣಾನಿಧಿ ಬಳಿಕ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಮೊದಲ ಚುನಾವಣೆಯಲ್ಲೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಪಕ್ಕಾ ಕೂಡ ಆಗಿದೆ. ಹೀಗೆ ಇತಿಹಾಸವನ್ನು ಬರೆದಿರುವಂತಹ ವಿಜಯ್ TVK ಪಕ್ಷದಲ್ಲಿ ಹೆಸರಾಂತ ರಾಜಕಾರಣಿಗಳಿಲ್ಲ, ಅದ್ರ ಬದಲಾಗಿ ವಿಜಯ್ ಆರಿಸಿ ಟಿಕೆಟನ್ನು ಕೊಟ್ಟು ಅಭ್ಯರ್ಥಿಗಳಿಗೆ ಯಾರ್ಯಾರು ವಿಜಯ್ ಅವರೇ ಆರಿಸಿ ಟಿಕೆಟನ್ನು ಕೊಟ್ಟಿರುವಂತಹ ಅಭ್ಯರ್ಥಿಗಳಿಗೆ ವಿಜಯ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಮುಖವನ್ನು ನೋಡಿ ಮಣೆ ಹಾಕಿದ್ದಾರೆ ಅಂತ ಕೂಡ ಹೇಳಬಹುದು. ಅಂದರೆ ಅದರಲ್ಲಿ ಮೊದಲನೆಯವರು ಅಂದರೆ ದಳಪತಿ ವಿಜಯ್ಗೆ ಬಹಳ ವರ್ಷಗಳಿಂದ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಿದ್ದಂತಹ ರಾಜೇಂದ್ರನ್ ಅವರ ಮಗ ಶಬರಿನಾಥನ್ಗೆ ದಳಪತಿ MLA ಟಿಕೆಟನ್ನು ಕೊಟ್ಟಿದ್ದರು. ಅವತ್ತು ಟಿಕೆಟನ್ನು ಅನೌನ್ಸ್ ಮಾಡ್ತಿದ್ದಂತೆ ಕಣ್ಣೀರನ್ನು ಹಾಕಿ ವಿಜಯ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು ಶಬರಿನಾಥನ್. ಆದರೆ ಈಗ ಅದೇ ವಿಜಯ್ ಡ್ರೈವರ್ ಮಗ ಗೆದ್ದು ಬೀಗಿದ್ದಾರೆ. ಒಂದು ಏನು ಫಲಿತಾಂಶ ಬಂತು, ಆ ಫಲಿತಾಂಶದಲ್ಲಿ ಶಬರಿನಾಥನ್ಗೆ ಭರ್ಜರಿಯಾದಂತಹ ಗೆಲುವೇ ಸಿಕ್ಕಿದೆ. MLA ಪಟ್ಟಕ್ಕೇರಿದ್ದಾರೆ. ಇದು TVKಯ ನಿಜವಾದಂತಹ ವಿಕ್ಟ್ರಿಯೂ ಸಹ ಹೌದು. ಅಂದಹಾಗೆ ದಳಪತಿ ವಿಜಯ್ ಸುಮಾರು ವರ್ಷಗಳಿಂದ ತಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಏನಿದೆ ಅದರಲ್ಲಿ ಅಧ್ಯಕ್ಷರುಗಳಾಗಿದ್ದಂತಹ ನಂಬಿಕಸ್ಥರ ಮೂಲಕ ಟಿಕೆಟ್ನ ಫೈನಲ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದರಂತೆ ವಿಜಯ್ ಲೆಕ್ಕಾಚಾರ ಏರುಪೇರು ಆಗಲೇ ಇಲ್ಲ ನೋಡಿ. ಒಳ್ಳೆ ಹೆಸರು ಇದ್ದಂತಹ ಬಹುತೇಕ ಒಂದು TVK ಅಭ್ಯರ್ಥಿಗಳು ಇದೀಗ ಗೆದ್ದಿದ್ದಾರೆ. ಆ ಮೂಲಕ ವಿಜಯ್ ನಂಬಿಕೆಯನ್ನು ಅವರೆಲ್ಲ ಸಹ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ವಿಜಯ್ ಅವರ ಕಾರ್ ಡ್ರೈವರ್ ಮಗ ಏನಿದ್ದಾರೆ ಅವರು ಶಬರಿನಾಥ್ ಅವರು ಕೂಡ ಪಿರುಗಂಬಕಂ ಕ್ಷೇತ್ರದಲ್ಲಿ TVK ಪಕ್ಷದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತು ಇನ್ನೊಬ್ಬರು ಅದೇ ರೀತಿ ಈ ಹಿಂದಿನಿಂದಲೂ ಸಹ ವಿಜಯ್ ಅಭಿಮಾನಿಯಾಗಿದ್ದು ಹಾಗೆ ಆಟೋ ಡ್ರೈವರ್ ಆಗಿ ತಮ್ಮ ಬದುಕನ್ನು ಕಟ್ಕೊಂಡಂತಹ ವಿಜಯ್ ದಾಮು ಅನ್ನುವಂತಹವರು ಕೂಡ ಇದೀಗ MLA ಆಗಿ ಗೆದ್ದಿದ್ದಾರೆ. ವಿಧಾನಸಭಾ ಕ್ಷೇತ್ರ 17 ರೋಯಾಪುರಂನಲ್ಲಿ ಸ್ಪರ್ಧೆ ಮಾಡಿ ವಿಜಯ್ ದಾಮು ಅವರು DMK ಅಭ್ಯರ್ಥಿ ಡಾಕ್ಟರ್ ಸುಬೈರ್ ಖಾನ್ ವಿರುದ್ಧ 14,249 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ವಿಜಯ್ ದಾಮು ಅವರು 59,091 ಮತಗಳನ್ನು ಪಡೆದುಕೊಂಡಿದ್ದಾರೆ. ಸುಬೈರ್ ಖಾನ್ ಅವರು 44,842 ಮತಗಳನ್ನು ಪಡೆದುಕೊಂಡಿದ್ದಾರೆ. ವಿಜಯ್ ವಿಜಯೋತ್ಸವ ನಿಜಕ್ಕೂ ಐತಿಹಾಸಿಕ ಹಾಗೆ ಅವರ್ಣನೀಯ, ಅಂದರೆ ವರ್ಣನೆ ಮಾಡೋದಕ್ಕೂ ಸಹ ಅವರ ಒಂದು ವಿಜಯಕ್ಕೆ ಆಗೋದಿಲ್ಲ ಅಂತಲೇ ಹೇಳಬಹುದು. ಇಷ್ಟಕ್ಕೂ ಎಷ್ಟು ಸೀಟ್ಗಳ ಅಂತರದಿಂದ TVK ಪಕ್ಷ ಗೆಲುವಿನ ಸಿಂಚನವನ್ನು ಬೀರಿದೆ.
ಟಿವಿಕೆ ಪಕ್ಷ ಗೆಲುವಿನಿಂದ ಪ್ರತಿಯೊಬ್ಬ ವಿಜಯ್ ಫ್ಯಾನ್ಸ್ ಕೂಡ ಬೆಳಿಗ್ಗೆಯಿಂದಲೇ ಮತ ಎಣಿಕೆ ಕೇಂದ್ರಗಳಿರಬಹುದು, ಹಾಗೆ ಟಿವಿಕೆ ಆಫೀಸ್ ಮುಂದೆ ಫ್ಯಾನ್ಸ್ ಮಾತ್ರ ಸಖತ್ತಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಪಟಾಕಿಯನ್ನು ಸಿಡಿಸಿದ್ದಾರೆ, ಸ್ವೀಟ್ಸನ್ನು ಹಂಚಿ ಸಂಭ್ರಮ ಪಟ್ಟಿದ್ದಾರೆ. ವಿಜಯ್ಗೆ ವಿಸಿಲ್ ಹೊಡೆದು ತಮ್ಮ ದಳಪತಿಯೇ ತಮಿಳುನಾಡಿನ ಸರ್ಕಾರ್ ಅಂತ ಕೂಗಿ ಹೇಳ್ತಿದ್ದಾರೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಹ ಬದಲಾವಣೆಯನ್ನು ಬಯಸ್ತಾ ಇದ್ದಂತಹ ತಮಿಳುನಾಡಲ್ಲಿ ಆ ಬದಲಾವಣೆಯನ್ನು ವಿಜಯ್ ಇದೀಗ ತಂದಿದ್ದಾರೆ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.